ಸರ್ಕಾರ ರಚನೆಗೆ ಕಸರತ್ತನ್ನ ಎನ್ಡಿಎ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಸಂಜೆ ಮೀಟಿಂಗ್ ಇದೆ. ಹೀಗಾಗಿ ಈ ಮೀಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇಂದು ಸಂಜೆ ನಡೆಯುವಂತಹ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಇವರಿಗೆ ಆಹ್ವಾನ ಬಂದಿರೋದ್ರಿಂದ ಡೈರೆಕ್ಟ್ ಆಗಿ ನಿನ್ನೆ ಫಲಿತಾಂಶ ಇನ್ನೂ ಬಂದಿರಲಿಲ್ಲ ಇವ್ರ ಕ್ಷೇತ್ರದ್ದು. ಅಷ್ಟು ಬೇಗನೆ ಅವ್ರಿಗೆ ಫೋನ್ ಬಂದಿತ್ತು, ನೀವು ಬರಬೇಕು ಡೆಲ್ಲಿಗೆ ಅಂತ ಹೇಳಿ. ಸೊ ಆ ಕರೆಗೆ ಹೋಗೊಟ್ಟು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಇವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗುವಂತಹ ನಿರೀಕ್ಷೆ ಕೂಡ ಇದೆ. ಸರ್ಕಾರ ರಚನೆಯಾಗಿ ಕಸರತ್ತು ಯಶಸ್ವಿಯಾದ ಕೂಡಲೇ ಕೇಂದ್ರ ಸಚಿವರಾಗ್ತಾರೆ, ಅದು ಕೂಡ ಕೃಷಿ ಖಾತೆಗೆ ಸಂಬಂಧಪಟ್ಟಂತೆ ಇವರಿಗೆ ಖಾತೆಯನ್ನು ಕೊಡಲಾಗುತ್ತೆ ಅನ್ನೋ ಚರ್ಚೆ ಈಗಾಗಲೇ ಮುನ್ನೆಲೆಯಲ್ಲಿ ಇರೋದ್ರಿಂದ ಕುಮಾರಸ್ವಾಮಿ ಅವರ ದೆಹಲಿ ಭೇಟಿ ಅತ್ಯಂತ ಕುತೂಹಲ, ಅತ್ಯಂತ ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಈಗ ಒಂದು ವೇಳೆ ಬಿಜೆಪಿಗೆ ಬಹುಮತ ಬಂದಿತ್ತು ಅನ್ಕೊಳ್ಳೋಣ, ಆಗ್ಲೂ ಇವತ್ತು NDA ಸಭೆ ನಡೀತಾ ಇತ್ತು. ಯಾಕೆಂದ್ರೆ ಅದು ಫಾರ್ಮಾಲಿಟಿ. NDA ಒಕ್ಕೂಟದಲ್ಲಿ ಚುನಾವಣೆಗೆ ಹೋದಾಗ ಎಲ್ಲ ಮಿತ್ರ ಪಕ್ಷದವರನ್ನು ಕರೆದು ಮುಂದಿನ ಸ್ಟ್ರಾಟಜಿ ಏನು ಎತ್ತ ಅಂತಕ್ಕಂಥದ್ದನ್ನು ಮಾಡೋದಕ್ಕೆ NDA ಸಭೆ ನಡೀತಾ ಇತ್ತು. ಅದರ ಹಿನ್ನೆಲೆಯಲ್ಲೇ ಇವತ್ತು ಸಭೆ ನಡೀತಾ ಇದೆ ಅಷ್ಟೇ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಐ ಥಿಂಕ್ ಇವತ್ತಿನಿಂದ ದೆಹಲಿಯಲ್ಲಿ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಆರಂಭ ಆಗುತ್ತೆ. ಅದರ ಮೊದಲ ಭಾಗವಾಗಿ NDA ಮಿತ್ರ ಪಕ್ಷಗಳ ಸಭೆ ಇದೆ. ಸೊ ಯಾರ್ಯಾರನ್ನ ಆಹ್ವಾನಿಸಿದ್ದಾರೆ, ಏನಾದರೂ NDA ಮೈತ್ರಿ ಪಕ್ಷಗಳಲ್ಲಿ ಅಪಸ್ವರ ಕೇಳಿ ಬಂದಿದೆಯಾ, ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ? ಅರವಿಂದ್, ನೀವು ಹೇಳಿದ್ದು ನಿಜ. ಯಾವುದೇ ಒಂದು ಚುನಾವಣೆ ಆದ ಮೇಲೆ ಒಕ್ಕೂಟಗಳು ಸಭೆ ಕರೆಯುವಂಥದ್ದು ಅಥವಾ ಮಿತ್ರ ಪಕ್ಷಗಳ ಸಭೆ ಕರೆಯುವಂಥದ್ದು ಸಹಜವಾಗಿರುವಂಥ ಬೆಳವಣಿಗೆ. ಈಗ ಅಂಕಿ ಸಂಖ್ಯೆಗಳು ಕಡಿಮೆ ಇರುವಂಥ ಹಿನ್ನೆಲೆಯಲ್ಲಿ ಈ ಸಭೆಗಳಿಗೆ ಹೆಚ್ಚು ಮಹತ್ವ ಬಂದಿರುವಂಥದ್ದು. ಇವತ್ತು ಸಂಜೆ ಕೂಡ NDA ಒಕ್ಕೂಟದ ಸಭೆಯನ್ನ ನಡೆಸಲಾಗ್ತಾ ಇದೆ. NDA ಒಕ್ಕೂಟದಲ್ಲಿರುವಂತಹ ಎಲ್ಲಾ ಪಕ್ಷಗಳಿಗೂ, ಎಲ್ಲ ಪ್ರಾದೇಶಿಕ ಪಕ್ಷಗಳಿಗೂ ಕೂಡ ಈಗ ಬುಲಾವನ್ನ ಕೊಟ್ಟಿರುವಂಥದ್ದು. ಯಾಕೆಂದ್ರೆ ಒಂದೊಂದು ಸ್ಥಾನಗಳು ಕೂಡ ಈ ಬಾರಿ ಬಿಜೆಪಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಬುಲಾವನ್ನ ಕೊಡಲಾಗಿದೆ. ಆ ಎಲ್ಲಾ ನಾಯಕರು ಕೂಡ ಇವತ್ತು ಸಂಜೆ ವೇಳೆಗೆ ದೆಹಲಿಗೆ ಬಂದು ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ. ಅಮಿತ್ ಶಾ ಅವರೇ ಖುದ್ದು ಈ ಎಲ್ಲ ಮ್ಯಾನೇಜ್ಮೆಂಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಪ್ರತಿಯೊಬ್ಬರ ನಾಯಕರ ಜೊತೆಗೂ ಕೂಡ ದೂರವಾಣಿ ಮೂಲಕ ಮಾತುಕತೆಯನ್ನು ನಡೆಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಸಂಜೆ ನಡೆಯುವಂತಹ ಸಭೆಯಲ್ಲಿ ಮುಂದಿನ ರಣತಂತ್ರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆಯುತ್ತೆ. ಬಹಳ ಮುಖ್ಯವಾಗಿ ಎಲ್ಲ NDA ಒಕ್ಕೂಟದ ಮಿತ್ರ ಪಕ್ಷಗಳನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅವರು ಇಂಡಿಯಾ ಅಲಯನ್ಸ್ ನತ್ತ ವಾಲದಂತೆ ನೋಡ್ಕೊಳ್ಳುವಂತಹ ಬಹುದೊಡ್ಡ ಸವಾಲು ಈಗ NDA ಒಕ್ಕೂಟದ ಅಥವಾ ಬಿಜೆಪಿ ಮುಂದೆ ಇರುವಂಥದ್ದು. ಹೀಗಾಗಿ ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದನ್ನ ನಾವು ಇನ್ನಷ್ಟೇ ಕಾದು ನೋಡಬೇಕು. ಈಗಾಗಲೇ TDP ಮತ್ತೆ JDU ಈ ಎರಡೂ ಪಕ್ಷಗಳು ಕೂಡ ಪ್ರಮುಖವಾದಂತಹ ರೋಲ್ ಅನ್ನ ಈ ಬಾರಿ ನಿಭಾಯಿಸ್ತಾ ಇರುವಂಥದ್ದು. ಈ ಎರಡು ಪಕ್ಷಗಳು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು, ನಾವು ಇಂಡಿಯಾ ಕಡೆಗೆ ಏನು ಹೋಗಲ್ಲ, NDA ಅಲ್ಲೇ ಇರ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹೀಗಾಗಿ ಬಹುತೇಕ NDA ಸರ್ಕಾರ ರಚನೆ ಆಗುವಂಥದ್ದು ಖಚಿತ ಆಗಿರುವಂಥದ್ದು. ಆದರೆ ಕ್ಯಾಬಿನೆಟ್ ರಚನೆಯಲ್ಲಿ ಒಂದಿಷ್ಟು ಬಾರ್ಗೇನಿಂಗ್ ಈ ಬಾರಿ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ ಅರವಿಂದ್. ಯಾಕೆಂದ್ರೆ ಬಿಜೆಪಿ ಇಂಡಿಪೆಂಡೆಂಟ್ ಆಗಿ ಸರ್ಕಾರ ಮಾಡುವಂತ ಸಂದರ್ಭದಲ್ಲಿ ಅಥವಾ ಬಹುಮತ ಬಿಜೆಪಿ ಒಂದಕ್ಕೆ ಸಿಕ್ಕಂತ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಬಾರ್ಗೇನ್ ಮಾಡ್ಲಿಕ್ಕೆ ಅವಕಾಶಗಳು ಸಿಗ್ತಿರ್ಲಿಲ್ಲ. ಆದ್ರೆ ಈ ಬಾರಿ ಪ್ರಾದೇಶಿಕ ಪಕ್ಷಗಳು ಅಥವಾ NDA ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಹೆಚ್ಚು ಬಾರ್ಗೇನ್ ಮಾಡ್ಲಿಕ್ಕೆ ಅವಕಾಶಗಳು ಇರುವಂತದ್ದು. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಎಷ್ಟು ಸಚಿವ ಸ್ಥಾನಗಳು ಯಾವ್ಯಾವ ಪಕ್ಷಗಳಿಗೆ ಸಿಗಬೇಕು ಏನು ಎಂಬ ಮುಂದಿನ ಲೆಕ್ಕಾಚಾರಗಳ ಬಗ್ಗೆ ಡಿಸೈಡ್ ಆಗುತ್ತೆ. ಮತ್ತೆ ಪ್ರಮಾಣ ವಚನದ ದಿನಾಂಕ ಕೂಡ ನಿರ್ಧಾರ ಆಗುತ್ತೆ.